ಓಂ ಪತ್ಯಾದಿ ಶಬ್ದೇಭ್ಯ ಓಂ. 1ನೇ ಅಧ್ಯಾಯದ 3ನೇ ಪಾದದ ಕೊನೆಯ ಸೂತ್ರ, ಇದು 43ನೇ ಸೂತ್ರ. ಈ ಸೂತ್ರದಿಂದ ಆಚಾರ್ಯರು ಇಲ್ಲಿ ಅಜ ಮತ್ತು ವಿರಿಂಚ ಮತ್ತು ಬ್ರಾಹ್ಮಣ ಎಂಬ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಸರ್ವಸ್ಯಾಧಿಪತಿ ಸರ್ವಸ್ಯೇಷಾನಃ ಸವಾಯೇಷ ನೇತಿ ನೇತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿದೆ. ಇತಿ ಶಬ್ದೇಭ್ಯ ನಿತ್ಯ ಮಹಿಮಾ ವಿಷ್ಣುರೇವ. ಈ ಮಾತಿನಿಂದ ನಿತ್ಯವಾದ ಮಹಿಮೆ ನಮಗೆ ತಿಳಿದು ಬರುವುದು ವಿಷ್ಣುವಿಗೆ ಮಾತ್ರ. ಉತಾಮೃತತ್ವಶೇಷಾನಃ ಇದನ್ನೇನಾತಿರೋಹತಿ ಅಂತ ಹೀಗೆ ತೈತ್ರಿಯ ಆರಣ್ಯಕದಲ್ಲಿದೆ. ಮತ್ತೆ ಪುರುಷ ಸೂಕ್ತದಲ್ಲೂ ಕೂಡ ಇದೆ, ನಮಗದು ಗೊತ್ತಿದ್ದೇ ಇದೆ. ಸ್ವಲ್ಪ ವ್ಯತ್ಯಾಸದೊಂದಿಗೆ ಅದು ಆರಣ್ಯಕ ಮತ್ತೆ ಪುರುಷ ಸೂಕ್ತದಲ್ಲಿ ಕಂಡು ಬರ್ತದೆ. ಈ ಸಪ್ತಾರ್ಥ ಗರ್ಭ ಭುವನಸ್ಯ ರೇತೋ ವಿಷ್ಣೋಸ್ತಿಷ್ಠಂತಿ ಪ್ರಧಿಜಾ ವಿಧರ್ಮಣಿ ಸಹ ಯತೋ ಯೋತೋ ಅಶ್ರುತಃ ಇತ್ಯಾದಿ ಶ್ರುತಿಭ್ಯ ತಸ್ಯೈ ವಿಹಿತೆ ಶಬ್ದಾಹ. ಈ ಅನೇಕ ಶ್ರುತಿಗಳು ಇವೆಲ್ಲ ಪರಮಾತ್ಮಂದೇ ಮಹಿಮೆ ಅಂತ ವರ್ಣನೆ ಮಾಡ್ತೇವೆ. ಪರಮಾತ್ಮಂದೇ ಇಂಥ ಅದ್ಭುತವಾದ ಮಹಿಮೆ ಇದೆ ಹೊರತು ಬೇರೆ ಯಾರಿಗೂ ಕೂಡ ಏನೂ ಮಹಿಮೆ ಇಲ್ಲ ಅಂತ ನೀವು ತಿಳ್ಕೋಬೇಕು. ಅಲ್ಲಿ ಸರ್ವಸ್ಯಾಧಿಪತಿ ಸರ್ವಸ್ಯೇಷಾನಃ ಅಂದ್ರೆ ಎಲ್ಲದಕ್ಕೂ ಅವನೇ ಅಧಿಪತಿ, ಎಲ್ಲದಕ್ಕೂ ಅವನೇ ಒಡೆಯ, ಅವನನ್ನ ನೇತಿ ನೇತಿ ಎಂಬುದಾಗಿ ತಿಳಿಬೇಕು ಅಂತ ಇದು ಬೃಹದಾರಣ್ಯಕದ ಮಾತು. ಹೀಗೆ ಆ ಭಗವಂತನನ್ನ ನ ಎಂಬುದಾಗಿ ತಿಳಿಯಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಸವಾಯೇಷ ಮಹಾನ್ ಅಜ ಆತ್ಮ, ಇವನೇ ಮಹಾನ್ ಅಜ ಆತ್ಮ ಆಗಿದ್ದಾನೆ ಪರಮಾತ್ಮ. ಅನ್ನಾದಹ, ಎಲ್ಲ ಜಗತ್ತನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶ ಮಾಡುವವನು. ವಸುದಾನಃ ವಿಂದತೆ ವಸುಂಯ ಏವಂ ವೇದ, ಅವನೇ ಎಲ್ಲರಿಗೂ ಕೂಡ ಸಂಪತ್ತನ್ನ ಕೊಡುವಂಥವನು. ಹೀಗೆ ಭಗವಂತನ ಸಂಪತ್ತು ಕೊಡುವವನು ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರು ಸ್ವಯಂ ಸಂಪತ್ತನ್ನು ಪಡಿತಾರೆ ಅಂತ ವರ್ಣನೆ ಇದೆ. ಅಮೃತತ್ವಸ್ಯ ಈಶಾನಃ, ಅವನು ಈ ಮುಕ್ತ ಲೋಕಕ್ಕೆ ಒಡೆಯನಾಗಿದ್ದಾನೆ. ಮತ್ತೆ ಇವೆಲ್ಲವೂ ಕೂಡ, ಈ ಜಗತ್ತೆಲ್ಲವೂ ಕೂಡ ಭಗವಂತನ ರೇತಸ್ಸಿನಿಂದ, ಶಕ್ತಿಯಿಂದ ಹುಟ್ಟಿದೆ. ವಿಷ್ಣೋಸ್ತಿಷ್ಠಂತೆ ಪ್ರದೇಶ ವಿಧರ್ಮಣಿ, ವಿಷ್ಣೋಹೋ ರೇತಸಃ, ವಿಷ್ಣುವಿನ ರೇತಸ್ಸಿನಿಂದ ಇವೆಲ್ಲವೂ ಕೂಡ ಹುಟ್ಟಿದೆ. ಹೀಗೆಲ್ಲ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಸಪ್ತಾರ್ಧ ಗರ್ಭ ಭುವನಸ್ಯ ರೇತೋ ಬಂದ್ರೆ ಬ್ರಹ್ಮಾದಿ ದೇವತೆಗಳು ಭುವನಕ್ಕೆಲ್ಲದಕ್ಕೂ ಸಂತೋಷದಾಯಕನಾದ ವಿಷ್ಣುವಿನ ಆಜ್ಞೆಯಿಂದ ಪ್ರದೇಶ, ಅವನ ಆಜ್ಞೆಗನುಸಾರವಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಭಗವಂತನಿಗೆ ಸರ್ವಾಧಿಪತಿತ್ವವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸವಾಯೇಷ ನೇತಿ ನೇತಿ ಅಂತ ಈ ಮಾತಿನಿಂದ ಸಹ ಪ್ರಾಣಶಬ್ದವಾಚನಾದ ಪರಮಾತ್ಮನು, ಏಷ ಈ ಪರಮಾತ್ಮ, ನಾವು ತಿಳಿದಂಥ ವಸ್ತುವಿನಂತೆ ಅಲ್ಲ. ಇತಿನ ಇತಿನ ಅಂತ 2 ಸರಿ ಅದನ್ನೇ ಆವರ್ತನ ಮಾಡಿದ್ದಾರೆ. ಮತ್ತೆ ಉತಾಮೃತತ್ವಶೇಷಾನಃ ಇದನ್ನೇನಾತಿರೋಹತೆ, ಅನ್ನೇನ, ಅನ್ನ ಅಂದ್ರೆ ಮರ್ತ್ಯವಾದ ಸಂಸಾರಿ ಸಮೂಹ. ಅವನು ಈ ಮರ್ತ್ಯವಾದಿ ಸಂಸಾರಿ ಸಮೂಹವನ್ನ ಮೀರಿದ್ದಾನೆ, ಮೀರಿ ಅದರಿಂದ ದೂರ ಇದ್ದಾನೆ. ಮತ್ತೆ ಮುಕ್ತ ಲೋಕಕ್ಕೂ ಕೂಡ ಅವನೇ ಅಧಿಪತಿಯಾಗಿದ್ದಾನೆ. ಬ್ರಾಹ್ಮಣ ಅಂತ ಶಬ್ದ ಇರೋದ್ರಿಂದ ಅದು ಚತುರ್ಮುಖನನ್ನು ಹೇಳ್ತದೆ ಅಂತ ಪ್ರಶ್ನೆ ಬಂದಿತ್ತಲ್ಲ, ನನಗೆ ಈ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದ ಮಾತೊಂದು ನೆನಪಿಗೆ ಬರ್ತದೆ. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತಿ ತ್ಯವಿಚಿಂತನಂ ಬ್ರಹ್ಮಹತ್ಯಾ ಸಮುದ್ದಿಷ್ಟ ತಾಮ್ನ ಕುರಿಯಾತ್ ಕಥಂಚನ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಬ್ರಹ್ಮಹತ್ಯೆ ಮಾಡಬಾರ್ದು ಅಂದ್ರೆ ಯಾವನೋ ಒಬ್ಬ ಬ್ರಹ್ಮಜ್ಞಾನಿಯಾದ ಮನುಷ್ಯನನ್ನ ಹತ್ಯೆ ಮಾಡಬಾರ್ದು ಅಂತ ಒಂದರ್ಥ. ಇನ್ನೊಂದು, ಬ್ರಾಹ್ಮಣ ಅಂದ್ರೆ ವಿಷ್ಣುವೇ, ಅವನೇ ಈ ಸರ್ವಶಬ್ದ ವಾಚ್ಯ ಆದ್ರಿಂದ ಬ್ರಾಹ್ಮಣ ಎಂಬ ಶಬ್ದದಿಂದ ಒಂದು ವಾಚ್ಯನೇ. ಅದು ನಿರ್ದಿಷ್ಟವಾಗಿ ಭಾಗವತ ತಾತ್ಪರ್ಯ ಅವನನ್ನು ಬ್ರಾಹ್ಮಣ ಅಂತ ಹೇಳಿರುವುದು ನಮ್ಗಿಲ್ಲೇ ಗಮನಕ್ಕೆ ಬರ್ತದೆ. ಆ ವಿಷ್ಣುವೇ ಇಲ್ಲ ಅಂತ ಆಲೋಚನೆ ಮಾಡುವುದು ಬ್ರಹ್ಮಹತ್ಯ, ವಿಷ್ಣುವಿನ ಅಸ್ತಿತ್ವವನ್ನು ನಿರಾಕರಿಸುವುದು ಅಂತ ಬ್ರಹ್ಮಹತ್ಯ ಅನ್ನೋ ಅರ್ಥ ಹೇಳಿದ್ದಾರೆ. ಅದನ್ನು ಮಾಡಬಾರದು ಅಂತ. ಹೀಗೆ ಬ್ರಾಹ್ಮಣ ಅಂದ್ರೂ ಕೂಡ ಇಲ್ಲಿ ವಿಷ್ಣುವೇ. ಈ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 164ನೇ ಗದ್ಯ ಭಾಗ ಪೂರ್ವೋತ್ತನುಷಂಗ, ಹಿಂದಿನಂತೆ ವಾಕ್ಯಗಳನ್ನು ಜೋಡಿಸ್ಕೋಬೇಕು. ಸರ್ವಸ್ಯ ವಶಿ ಸರ್ವಸ್ಯೇಷಾನಃ ಸರ್ವಸ್ಯಾಧಿಪತಿ ಏಷ ಸರ್ವೇಶ್ವರ ಇತ್ಯಾದಿನ ಉಕ್ತ ಸರ್ವಾಧಿಪತಿತ್ವಾದಿ ಗುಣೈ, ಎಲ್ಲಾ ಗುಣಗಳಿಂದಲೂ ಯುಕ್ತನಾದವನು ಏಕಃ ಜನಾರ್ದನ, ಒಬ್ಬನೇ ಪರಮಾತ್ಮನಾಗಿದ್ದಾನೆ. ತದನ್ಯತ್ರ ವಾಚಕೈ ಅನ್ನುವಲ್ಲಿ ತತ್ ಅಂದ್ರೆ ತಸ್ಮಾತ್ ಅಂತ ಅರ್ಥ. ಪ್ರಸಿದ್ಧ, ವಿಷ್ಣುವಿನಲ್ಲೇ ಇವೆಲ್ಲ ಕೆಲವು ಶಾಸ್ತ್ರದಲ್ಲಿ ವಿಷ್ಣುವಿನಿಗೆ ವಾಚಕವಾಗಿ ಪ್ರಸಿದ್ಧವಾಗಿವೆ. ಲೋಕದಲ್ಲಿ
ಅವು ಜಗತ್ತಿಗೆ ವಾಚಕವಾಗಿ ಪ್ರಸಿದ್ಧವಾಗಿವೆ. ಆದ್ರಿಂದ ಉಭಯವಾಚಕತ್ವೇನ ಪ್ರತೀತೈ. ಅಲ್ಲಿ ಪ್ರಸಿದ್ಧ ನಿತ್ಯ ಮಹಿಮತ್ವ ವಿಷ್ಣು ಲಿಂಗೇನ ಚ ಅಂತಿದೆ. ಪ್ರಸಿದ್ಧಿ ಅಂದ್ರೆ ಲೋಕ ಪ್ರಸಿದ್ಧಿ. ಲೋಕ ಪ್ರಸಿದ್ಧಿಯಿಂದ ಚತುರ್ಮುಖನನ್ನು ಹೇಳುವಂತೆ ಕಾಣ್ತವೆ. ನಿತ್ಯ ಮಹಿಮತ್ವ ಎಂಬ ವಿಷ್ಣು ಲಿಂಗ ಇರೋದ್ರಿಂದ ವಿಷ್ಣುವನ್ನು ಹೇಳುವಂತೆ ಕಾಣುತ್ತವೆ. ಹೀಗೆ ಉಭಯವಾಚಕ ಎಂಬುದಾಗಿ ಕಂಡು ಬಂದಿರುವ ಬ್ರಾಹ್ಮಣ, ಅಜ, ಮಹತ್, ಆತ್ಮ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಏಕಃ ಜನಾರ್ದನ ಏವ ಮುಖ್ಯತಃ ಬ್ರಹ್ಮಣ ವೇದೇನ ಅವನು ಪ್ರತಿಪಾದ್ಯನಾಗಿದ್ದಾನೆ. ಬ್ರಾಹ್ಮಣ ಅಂತ ಭಗವಂತನ ಯಾಕೆ ಕರಿಬೇಕು ಅಂದ್ರೆ ಬ್ರಹ್ಮಣ ವೇದೇನ ಅನ್ಯತೆ ತಿಳಿಯಲ್ಪಡುವನಾದ್ರಿಂದ. ಅದನ್ನೇ ನಾನು ಭಾಗವತ ತಾತ್ಪರ್ಯದಲ್ಲಿರುವುದನ್ನು ಕೂಡ ಹೇಳಿದೆ. ಇತ್ಯಾದಿ ಯೋಗ ವೃತ್ಯ, ಯೋಗ ವೃತ್ತಿಯಿಂದ ಚತುರ್ಮುಖ ಬ್ರಹ್ಮನನ್ನೇ ಹೇಳಬೇಕು. ನ ವಿರಿಂಚ ಚತುರ್ಮುಖ ಪರಮಾತ್ಮನನ್ನೇ ಹೇಳಬೇಕು ಹೊರತು ಚತುರ್ಮುಖ ಬ್ರಹ್ಮನನ್ನಲ್ಲ. ಯಾಕೆಂದ್ರೆ ಪತಿತ್ವಾದಿ ಗುಣಯುಕ್ತ ಸರ್ವೈಹಿ ಲಿಂಗೈಹಿ ಯುತೋಹಿ, ಎಲ್ಲರಿಗೂ ಪತಿ ಇತ್ಯಾದಿ ಗುಣಗಳಿಂದ ಕೂಡಿದವನು ವಿಷ್ಣುವೇ ಆಗಿದ್ದಾನೆ. ಸರ್ವವಶಿತ್ವ ಸರ್ವೇಶಾನತ್ವಾದಿ ಲಿಂಗಯುತತ್ವಸ್ಯ, ಇದೆಲ್ಲ ಎಲ್ಲಿ ಕಂಡಿದೆ? ಎಲ್ಲರನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವವನು, ಎಲ್ಲರಿಗೂ ಒಡೆಯ ಅನ್ನುವ ಲಿಂಗಗಳಿಂದ ಕೂಡಿದವನು ಭಗವಂತ ಅನ್ನುವುದು ಈಶಾನಃ ಇತ್ಯಾದಿ ಭಾಷ್ಯೋಕ್ತ ಶ್ರುತಿಭಿ ವಿಷ್ಣು ಪ್ರಸಿದ್ಧೇ. ಈ ಬ್ರಾಹ್ಮಣಾಧಿಕರಣದ ಬ್ರಹ್ಮಸೂತ್ರದ ಬ್ರಾಹ್ಮಣಾಧಿಕರಣದ ಭಾಷ್ಯ ಏನಿದೆ ಅಲ್ಲಿ ಇವೆಲ್ಲವೂ ಲಿಂಗಗಳು ವಿಷ್ಣುವಿನಲ್ಲೇ ಪ್ರಸಿದ್ಧವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿಗೆ 164ನೇ ಭಾಗದ ಮೊದಲ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.